ಈ ಬೀಟಲಲ್ಲಿ ಏನು ವಿಶೇಷತೆ ಅಂತಂದರೆ ತಾಯಿನಲ್ಲಿ ಸುಮಾರು 3 ರಿಂದ 4 ಲೀಟ್ರ್ ಹಾಲು ಬರುತ್ತೆ. ಮರಿಗಳ ಬೆಳವಣಿಗೆ ಫಾಸ್ಟ್ ಆಗಿರುತ್ತೆ. ನಮ್ಗೆ 6 ತಿಂಗಳಿಗೆಲ್ಲ ಫ್ಯಾಟ್ನಿಂಗ್ ಬಂದ್ಬಿಡುತ್ತೆ ಮರಿಗಳು. 1 ವರ್ಷದ ನಂತರ ಬ್ರೀಡಿಂಗ್ ಬಳಸಿದ್ರೆ ತುಂಬ ಉತ್ತಮ. ಕನಿಷ್ಠ 12 ವರ್ಷ ನಾವು ಬ್ರೀಡಿಂಗ್ ಪರ್ಪಸಲ್ಲಿ ಇಟ್ಕೋಬೋದು. 8 ತಿಂಗಳಿಗೆ ಒಂದು ಸೂಲಿನಂತೆ 12 ವರ್ಷ ಇಟ್ಕೋಬೋದು ನಾವು. ಸುಮಾರು 88% ಎಡ್ಜಿಲೂಸನ್ನನ್ನೇ ಬಳಸ್ತೀವಿ ನಾವು. ಇನ್ನು ಮಿಕ್ಕಿದ್ದು 2% ಸೂಪರ್ ನೇಪಿಯರ್ ಬಳಸ್ತೀವಿ. ಇನ್ನು 10% ಸೈಲೇಜನ್ನು ಬಳಸ್ತೀವಿ. ಇನ್ನು 10% ಬಂದು ಒಣಮೇವನ್ನು ಬಳಸ್ತೀವಿ ನಾವು, ರಾಗಿ ಹುಲ್ಲು. ಪ್ರೋಟೀನ್ ಬಂದು ನಮಗೆ 22 ಇಂದ 27% ಪ್ರೋಟೀನ್ ಇರುತ್ತೆ. ಇನ್ನು ಬೇರೆ ಯಾವುದರಲ್ಲೂ ನಮ್ಗೆ ಆ ಪ್ರಮಾಣದಲ್ಲಿ ಸಿಗಲ್ಲ. ಹೆಚ್ಚು ಪ್ರೋಟೀನ್ ಇರುತ್ತೆ, ಭಾಳ ಚೆನ್ನಾಗಿ ಜೀರ್ಣ ಆಗ್ತವೆ ಮೇಕೆಗಳಿಗೆ, ತುಂಬ ಒಳ್ಳೆ ಮೇವು. ಸಾಮಾನ್ಯವಾಗಿ ಇದರಲ್ಲಿ 3 ರಿಂದ 3.5 kg ಹುಟ್ಟಿದ ಮರಿ ಇರುತ್ತೆ, ವೆಯ್ಟ್ ಇರುತ್ತೆ. ಪ್ರತಿ ತಿಂಗಳು ನಾವು ವೆಯ್ಟ್ ಮಾಡ್ತಾ ಬರ್ತೀವಿ. ಒಂದು ತಿಂಗಳಿಗೆ ನಮಗೆ 12 ರಿಂದ 13 kg ಬರುತ್ತೆ. 2ನೇ ತಿಂಗಳಲ್ಲಿ 17-18 kg ಬರುತ್ತೆ. ಆ ಥರ 3ನೇ ತಿಂಗಳು ಅಷ್ಟರಲ್ಲಿ ನಮ್ಗೆ 20 ರಿಂದ 22 kg ಬಂದಿರಬೇಕು ವೆಯ್ಟ್. ಈಗ ಒಂದು ಮೇಕೆನಲ್ಲಿ ಒಂದು ಸೂಲಿಗೆ 2 ಮರಿ ಹಾಕಿದ್ರೆ ನನಗೆ ಕನಿಷ್ಠ ಅಂತಂದರೆ 8,000 ರೂಪಾಯಿ ಒಂದು ಮರಿ ಮೇಲೆ ಲಾಭ ಇರುತ್ತೆ. 1.5 ವರ್ಷಕ್ಕೆ ನಮಗೆ 120 ರಿಂದ 130 kg ತನಕ ಬರುತ್ತೆ. ಉದಾಹರಣೆಗೆ ನಿಮ್ಗೆ ಅಲ್ಲಿ ಒಂದು ಗಂಡಿದೆ, ತೋರಿಸ್ತೀನಿ. 1.5 ವರ್ಷ ಆಗಿದೆ ಈಗ ಅದಕ್ಕೆ. ನಮ್ಮ ಹತ್ರ 98 kg ಇದೆ. ಜಾಸ್ತಿ ವೆಯ್ಟ್ ಮಾಡ್ತಾ ಇಲ್ಲ ನಾವು, ಯಾಕೆ ಅಂತಂದರೆ ಅದು ನಾವು ಕ್ರಾಸಿಂಗ್ ಮಾಡ್ಕೊಂಡಿರೋದ್ರಿಂದ. ಈಗ 44 ಹೈಟ್ ಇದೆ, 98 kg ವೆಯ್ಟ್ ಇದೆ. ಬೀಟಲಲ್ಲಿ 6 ತಿಂಗಳು ಮೇಯಿಸಿದ್ರೆ ನಿಮಗೆ 50 kg ಗ್ಯಾರಂಟಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ಸರ್ ಅನಿಲ್ ಕುಮಾರ್ ಅಂತ ನನ್ನ ಹೆಸರು. ಗಂಟೆಗಾನಹಳ್ಳಿ ನಂದು ಗ್ರಾಮ ಬಂದು. ಇಲ್ಲಿ ಚೋಗಂಡಹಳ್ಳಿಯಲ್ಲಿ 1 ವರ್ಷದಿಂದ ಬೀಟಲ್ ಫಾರಮ್ ನಡೆಸ್ತಾ ಇದ್ದೇನೆ. ಹೆಂಗೆ ಶುರು ಆಯಿತು ಸರ್ ಬೀಟಲ್ ಫಾರ್ಮ್ ಯಾಕೆ ಆಯ್ಕೆ ಮಾಡಿಕೊಂಡೆ? ಮುಂಚೆ ಏನು ಮಾಡ್ತಿದ್ದೆ? ಇದಕ್ಕೆ ಮುಂಚೆ ನಾನು ಬೇರೆ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೆ. ಅದು ಬಿಟ್ಟ ನಂತರ ನಾನು ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ. ಫಸ್ಟ್ ಹಸುಗಳು ಸಾಕಾಣಿಕೆ ಮಾಡಿದೆ, ಅದರಲ್ಲಿ ಏನೂ ವರ್ಕೌಟ್ ಆಗಲಿಲ್ಲ. ನಂತರ ಕುರಿ ಸಾಕಾಣಿಕೆ ಮಾಡಿದೆ. ಬರೀ 10 ಕುರಿ ತೊಗೊಂಬಂದು ಸಾಕಾಣಿಕೆ ಮಾಡೋದಕ್ಕೆ ಶುರು ಮಾಡಿದೆ. ಕುರಿ ಸಿಂಗಲ್ ಕಿಡ್ ಹಾಕುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಹೈದ್ರಾಬಾದಿ ಮೇಕೆಗಳನ್ನು ತಂದೆ, 10 ಮರಿಗಳು ತಂದು ಅದರಲ್ಲಿ ಲಾಭ ಇದೆ ಅಂತ ಗೊತ್ತಾಗಿದ್ದಾದಮೇಲೆ ಬೀಟಲ್ ಸಾಕೋದಕ್ಕೆ ಶುರು ಮಾಡಿದ್ವಿ. ಶೆಡ್ ಎಲ್ಲ ಯಾವ ಥರ ನಿರ್ಮಾಣ ಮಾಡ್ಕೊಂಡಿದ್ವಿ ಅದ್ರ ಬಗ್ಗೆ? ಶೆಡ್ಡೆಲ್ಲ ನಾನೇ ಸ್ವಂತ ಕನ್ಸ್ಟ್ರಕ್ಷನ್ ಮಾಡಿಸಿದ್ದು. ಪೂರ್ತಿ ಯಾರಿಗೂ ಬೇರೆಯವ್ರಿಗೆ ಕೊಟ್ಟು ಇದು ಮಾಡಿಸಿಲ್ಲ. ಪೂರ್ತಿ ಸ್ಲ್ಯಾಟ್ಗಳು ಹಾಕ್ಕೊಂಡು, ಆ ಕಡೆ ಇರೋದು ಪೂರ್ತಿ ನೀವು ಮರದಲ್ಲಿ ಮಾಡಿಸಿರೋದು, ಇದನ್ನೆಲ್ಲ ಪ್ಲಾಸ್ಟಿಕ್ ಸ್ಲ್ಯಾಟಲ್ಲಿ ಮಾಡಿಸಿದ್ದು, ಎಲ್ಲ ಸ್ವಂತ ಮಾಡಿಸಿರೋದು. ಇದನ್ನೆಲ್ಲ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಸರ್? 42 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ ಶೆಡ್ಡು. 200. ಹಾಂ. ಒಟ್ಟು ಎಷ್ಟು ಮೇಕೆಗಳು ಸಾಕಾಣಿಕೆ ಮಾಡಬೇಕು? ಈಗ 500 ಮೇಕೆಗಳು ಸಾಕಾಣಿಕೆ ಮಾಡಬೇಕು ಅಂತ ಇರೋದು ನಾವು. ಆಲ್ರೆಡಿ ನನ್ನ ಹತ್ರ 220 ಮೇಕೆಗಳಿದೆ. 500 ಮೇಕೆಗಳು ಇನ್ನು ಬರಬೇಕು. ಪಂಜಾಬಲ್ಲಿ ಬುಕ್ ಆಗಿದೆ. ಈಗ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಮಂತಲ್ಲಿ ಬರ್ತಾ ಇದೆ. ಸೊ ಸ್ಟಾರ್ಟಿಂಗು ನೀವು ಕುರಿಗಳನ್ನ ಆಯ್ಕೆ ಮಾಡಿದೆ ಅಂತ ಹೇಳಿ? ಹೌದು. ಕುರಿಗಳಲ್ಲಿ ಹೇಗೆ ಸರ್, ಯಾವ ಗಂಡು ಕುರಿನ ಅಥವಾ ಬ್ರೀಡಿಂಗ್ ಮಾಡ್ತೀವಿ? ಇಲ್ಲ, ಬ್ರೀಡಿಂಗ್ ತೊಗೊಂಬಂದು ಬ್ರೀಡಿಂಗೇ ಮಾಡಿದ್ದು. ಬ್ರೀಡಿಂಗ್ ಪರ್ಪಸ್ ಮಾಡಿದಾಗ ಏನಾಯಿತು ಅಂದರೆ ನಮಗೆ ಸಿಂಗಲ್ ಕಿಡ್ ಬಂದಿರೋದ್ರಿಂದ ಅದರಲ್ಲಿ ನಮಗೆ ಆದಿಕ ಕಡಿಮೆ ಆಗುತ್ತೆ. ಅಷ್ಟೇ ಪ್ರಮಾಣದ ಮೇವು ಇದಕ್ಕೂ ಆಗಬೇಕು, ಅದಕ್ಕೂ ಅಷ್ಟೇ ಪ್ರಮಾಣದ ಮೇವು ತಿನ್ನೋದು. ಬಟ್ ಇದರಲ್ಲಿ ಡಬಲ್ ಕಿಡ್ ಬರೋದ್ರಿಂದ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ಇನ್ನು ನಾರಿ ಸುವರ್ಣ ಅಂತೇಳಿ ಹೋಗಬೇಕು ನಾವು ಕುರಿಗಳಲ್ಲಿ ಹೋದರೆ, ಅದು ಬಂಡವಾಳ ಜಾಸ್ತಿ ಬೀಳುತ್ತೆ ನಾರಿ ಸುವರ್ಣಗೆ. ಅದಕ್ಕೋಸ್ಕರ ಬೀಟಲಲ್ಲಿ ಬಂದಿದ್ದು. ಈ ಬೀಟಲಲ್ಲಿ ಏನು ವಿಶೇಷತೆ ಅಂತಂದರೆ ಒಂದು ತಾಯಿನಲ್ಲಿ ಸುಮಾರು 3 ರಿಂದ 4 ಲೀಟ್ರ್ ಹಾಲು ಬರುತ್ತೆ. 3 ರಿಂದ 4 ಲೀಟ್ರ್ ಹಾಲು ಬರೋದ್ರಿಂದ ಮರಿಗಳ ಬೆಳವಣಿಗೆ ಫಾಸ್ಟ್ ಆಗಿರುತ್ತೆ. ನಮ್ಗೆ 6 ತಿಂಗಳಿಗೆಲ್ಲ ಫ್ಯಾಟ್ನಿಂಗ್ ಬಂದ್ಬಿಡುತ್ತೆ ಮರಿಗಳು. ಸೊ ಈ ಬೀಟಲ್ ಮೇಕೆಗಳು ಮೂಲತಃ ಯಾವ ರಾಜ್ಯದ್ದು? ಪಂಜಾಬ್. ಮೂಲತಃ ಪಂಜಾಬು, ಪಾಕಿಸ್ತಾನದ ಬಾರ್ಡ್ರು ಮತ್ತು ಪಂಜಾಬ್ನ ಸುತ್ತಮುತ್ತ ಇರೋಂಥ ತಳಿಗಳಿವು. ಇಂಡಿಯನ್ ಬ್ರೀಡ್? ಹೌದು, ಇಂಡಿಯನ್ ಬ್ರೀಡೇ. ಸೊ ಈ ಮೇಕೆಗಳನ್ನ ಆಯ್ಕೆ ಮಾಡೋದಕ್ಕೆ ಮೇನ್ ಪರ್ಪಸ್ ಏನು? ಇದರಲ್ಲಿ ಮೇಯ್ನ್ ಪರ್ಪಸ್ಸು ಅಂತಂದರೆ ಅಧಿಕ ಹಾಲಿನ ಇಳುವರಿ ಇರೋದ್ರಿಂದ ಮರಿಗಳು ಬೇಗ ಬೆಳವಣಿಗೆ ಆಗ್ತವೆ. ಮತ್ತು ಮಾಂಸದ ರುಚಿ ನಮ್ಮ ನಾಟಿ ಮೇಕೆಗಳು ಅಂತ ಹೇಳ್ತೀವಲ್ಲ ಇಲ್ಲಿ, ಆ ನಾಟಿ ಮೇಕೆಗಳಿಗಿಂತ ಭಾಳ ರುಚಿಯಾಗಿರುತ್ತೆ ಮಾಂಸ. ಸರಿ, ಈಗ ಇದನ್ನು ಬೀಟಲ್ನ ಸ್ಟಾರ್ಟಿಂಗ್ ಎಷ್ಟು ಮರಿಗಳು ತೊಗೊಂಬಂದೆ? ನಾವು ಸ್ಟಾರ್ಟಿಂಗ್ ತಂದಿದ್ದು 10 ಮರಿ. ಪಂಜಾಬಿಂದ ತರಲಿಕ್ಕಾಗಲಿಲ್ಲ. ನಾನು ಇಲ್ಲೇ ಹೋಗಿ ಲೋಕಲ್ ಫಾರಮಲ್ಲಿ ಪರ್ಚೇಸ್ ಮಾಡಿದ್ದು. ಸುಮಾರು 680 ರೂಪಾಯಿ ಪರ್ kg ಕೊಟ್ಟು ತೊಗೊಂಬಂದಿದ್ದು. ಬಹಳ ಜಾಸ್ತಿ ಆಗುತ್ತೆ ಇಲ್ಲಿ ರೇಟು, ಇಲ್ಲೇ ನಾವು ಕೊಂಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು NNM ಸ್ಕೀಮ್ಗೆ ಹೋದಾಗ ಇದರಲ್ಲಿ 500 ಮೇಕೆಗಳು ಸಾಕಾಣಿಕೆ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡ್ಮೇಲೆ ಪಂಜಾಬಿಂದ ನೇರವಾಗಿ ಬುಕ್ ಮಾಡಿ ನಾವೇ ಹೋಗಿ ಅಲ್ಲಿ ಬ್ರೀಡನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಸಿಂಗಲನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ 1 ತಿಂಗಳಿಟ್ಟು ಅಲ್ಲಿ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಇಲ್ಲಿಗೆ ತೊಗೊಂಬಂದಿರೋದು. ಎಷ್ಟು ಮರಿಗಳನ್ನ ತೊಗೊಂಬಂದಿ ಸರ್? ಒಂದು ಬ್ಯಾಚಿಗೆ 80 ಮಾತ್ರ ಹಿಡಿಯುತ್ತೆ ಒಂದು ಕ್ಯಾಂಟ್ರರಿಗೆ. ನಾವು ಎರಡು ಕ್ಯಾಂಟ್ರ್ ಒಂದು ಸರಿ ಬಂತು. ಫಸ್ಟ್ ಟೈಮ್ 2 ಕ್ಯಾಂಟ್ರ್ ಬಂತು, ಆಮೇಲೆ ನೆಕ್ಸ್ಟ್ ಟೈಮ್ 1 ಕ್ಯಾಂಟ್ರ್ ಬಂತು. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ನೀವು ಕಂಡಾಗ ಮರಿಗಳನ್ನ ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಸರ್?
ಹೌದು, ಕ್ಯಾರಿ ಆಗಿರೋಂಥ ಪ್ರೆಗ್ನೆಂಟ್ ಗೋಟುಗಳನ್ನ ನಾವು ಅಲ್ಲಿಂದ ತರಬೇಕಾದ್ರೆ ಅಬಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರ್ತಾ 5 ಡೇಸ್ ಅಲ್ಲಿಂದ ಜರ್ನಿ ಇರೋದ್ರಿಂದ ಪ್ರತಿದಿನ ಗಾಡಿಯಿಂದ ಕೆಳಗಡೆ ಇಳಿಸ್ತಾರೆ, ಮತ್ತೆ ಲೋಡಿಂಗ್ ಮಾಡ್ತಾರೆ. ಆ ಪ್ರೆಗ್ನೆನ್ಸಿ ಆಗಿರೋಂಥ ಗೋಟುಗಳನ್ನ ಅಲ್ಲಿಂದ ತರಬೇಕಾದ್ರೆ ನಾವು ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಆದಷ್ಟು ಅಲ್ಲಿ ಪ್ರೆಗ್ನೆಂಟ್ ಇರೋಂತಹ ಖಾಲಿ ಇರೋಂತಹ ಗೋಟುಗಳನ್ನೇ ಪರ್ಚೇಸ್ ಮಾಡ್ಕೊಂಬಂದ್ರೆ ಒಳ್ಳೆಯದು. ಸೊ ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಸುಮಾರು 5 ಡೇಸ್ ಟು ಹೌದು 1 ವೀಕ್ ಆಗುತ್ತೆ. ಈ ಟೈಮಲ್ಲೆಲ್ಲ ಮೇವು ಅದಕ್ಕೆ ಅದನ್ನು ಹಾರೈಕೆ ಎಲ್ಲ ಹೌದು. ಪ್ರತಿದಿನ ಏನು ಮಾಡ್ತಾರೆ, ಬೆಳಗಿನ ಜಾವ 9 ಗಂಟೆಗೆ ಗಾಡಿಯಿಂದ ಕೆಳಗಡೆ ಇಳಿಸ್ತಾರೆ ಮೇಕೆಗಳನ್ನ. ಸುಮಾರು 4 ಗಂಟೆಗಳ ಕಾಲ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಬಿಟ್ಟು ಅಲ್ಲಿ ಮೇಯಿಸ್ಕೊಂಡು ಅಲ್ಲಿ ನೀರೆಲ್ಲ ಇಟ್ಕೊಂಡು ಮತ್ತೆ ಲೋಡ್ ಮಾಡ್ತಾರೆ. ನೈಟ್ ಪೂರ್ತಿ ಜರ್ನಿ ಮಾಡ್ತದೆ. ಆಲ್ಮೋಸ್ಟ್ ಬೆಳಗಿನ ಜಾವ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಎಲ್ಲಾದರೂ ಮೇಯೋದಕ್ಕೆ ಬಿಟ್ಟಿರ್ತಾರೆ. ಸಾಮಾನ್ಯವಾಗಿ ಡೆತ್ ಬರಲ್ಲ, ಅಪರೂಪಕ್ಕೆ 1 ಅಥವಾ 2 ಬರ್ಬೋದು. ಬಟ್ ನಮಗೆ 3 ಲೋಡಿಂದ ಬಂದಿರೋದು ಒಂದೇ ಒಂದು. ಸರ್, ಇನ್ನು ಮರಿಗಳ ಆಯ್ಕೆ ತುಂಬ ಮುಖ್ಯ ಆಗುತ್ತೆ. ಹೌದು. ಇದು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಸ್ಟಾರ್ಟಿಂಗಲ್ಲಿ ನೀವು ಏನಾದರೂ ಸಮಸ್ಯೆ ಆಯಿತಾ? ಹೌದು, ನನಗಿಲ್ಲ, ನನಗೆ ಬೀಟಲ್ ಬಗ್ಗೆ ಭಾಳ ಗೊತ್ತಿದ್ದರಿಂದ ಸಮಸ್ಯೆ ಏನಾಗಲಿಲ್ಲ. ಮೇಯ್ನು ನಾವು ಮರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ನೋಡಿ, ಬೀಟಲ್ ಬಣ್ಣ ಸಾಕಷ್ಟು ಬಣ್ಣಗಳಲ್ಲಿ ಬರುತ್ತೆ. ಬೀಟಲಲ್ಲಿ ಬ್ಲ್ಯಾಕ್ ಮಾತ್ರ ಇರುತ್ತೆ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ. ಆದರೆ ಎಲ್ಲ ಕಲರಲ್ಲೂ ಬರುತ್ತೆ. ನೋಡಿ, ಇದು ರೋಮನ್ ಫೇಸ್ ಇರಬೇಕು ನಮಗೆ. ಈ ಫೇಸ್ ಇದೆಯಲ್ಲ, ಓಕೆ, ಈ ರೋಮನ್ ಫೇಸ್ ಇರಬೇಕು. ಮತ್ತು ಕಿವಿ ಸ್ವಲ್ಪ ಉದ್ದ ಬರುತ್ತೆ, ನಮ್ಮ ನಾಟಿ ಮೇಕೆಗಳಿಗಿಂತ ಉದ್ದ ಬರುತ್ತೆ. ಆಮೇಲೆ ಹೈಟು ಕೂಡ ಭಾಳ ಎತ್ತರ ಬರುತ್ತೆ, ಉದ್ದ ಕೂಡ ಇರುತ್ತೆ. ಸೊ ಈಗ ಬ್ರೀಡಿಂಗ್ ಅಂತ ಮೇಕೆಗಳನ್ನ ತಂದಾಗ ಎಷ್ಟು ತಿಂಗಳುಗಳಾದಮೇಲೆ ಬ್ರೀಡಿಂಗ್ ಬಿಡಬೇಕಾಗುತ್ತೆ? ಹೇಗೆ? ಕನಿಷ್ಠ 1 ವರ್ಷ ಮರಿಗಳನ್ನು ನಾವು ಬ್ರೀಡಿಂಗ್ಗೆ ರೆಫರ್ ಮಾಡ್ಬೋದು. 1 ವರ್ಷದೊಳಗಡೆ ಮಾಡಿದ್ರೆ ಅದ್ರ ಸರಿಯಾದ ಬೆಳವಣಿಗೆ ಆಗಿರಲ್ಲ. ಆಗ ನಮಗೆ ಮರಿಗಳ ಕ್ವಾಲಿಟಿ ಸರಿಯಾಗಿ ಬರಲ್ಲ. 1 ವರ್ಷದ ನಂತರ ಬ್ರೀಡಿಂಗ್ ಬಳಸಿದ್ರೆ ತುಂಬ ಉತ್ತಮ. ಕನಿಷ್ಠ 12 ವರ್ಷ ನಾವು ಬ್ರೀಡಿಂಗ್ ಪರ್ಪಸಲ್ಲಿ ಇಟ್ಕೋಬೋದು. 12 ವರ್ಷ? ಹಾಂ, 8 ತಿಂಗಳಿಗೆ ಒಂದು ಸೂಲಿನಂತೆ 12 ವರ್ಷ ಇಟ್ಕೋಬೋದು ನಾವು. 2 ವರ್ಷಕ್ಕೆ 3 ಸಲ ಬ್ರೀಡಿಂಗ್? ಹೌದು, ಖಂಡಿತ. ಒಂದು ಮೇಕೆಗೆ 2 ಮರಿ ಕಂಪಲ್ಸರಿ ಆಗುತ್ತೆ. 100ಕ್ಕೆ 98% ಡಬಲ್ ಕಿಡ್ ಇರುತ್ತೆ. ಸಾಮಾನ್ಯವಾಗಿ ಯಾವುದೋ ಒಂದೊಂದು ರೇರ್ ಚಾನ್ಸಸ್ಸಲ್ಲಿ ಸಿಂಗಲ್ ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬೀಟಲ್ ಜೊತೆಗೆ ಬೇರೆ ಯಾವುದಾದ್ರು ಮೇಕೆಗಳನ್ನ ಆಯ್ಕೆ ಮಾಡಿದ್ದೀರಾ ಸರ್? ಇಲ್ಲ, ಬೋಯರ್ ಅಂತ ಒಂದು ತಳಿ ಇದೆ, ಒಂದೇ ಒಂದು ಸಿಂಗಲ್ ಮಾತ್ರ ಇದೆ ಬೋಯರ್ ತೊಗೊಂಬಂದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸೇಲ್ ಕಡಿಮೆ, ಅದು ತುಂಬ, ಅದು ಹೈಬ್ರಿಡು, ಅದರ ಮಾಂಸ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಅದನ್ನು ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ. ಅದಕ್ಕೋಸ್ಕರನೇ ಬೀಟಲ್ ಆಯ್ಕೆ ಮಾಡ್ಕೊಂಡಿರೋದು. ಸೊ ಇದಕ್ಕೆ ಮೇವು ಹಾಗೂ ಫೀಡ್ಸ್ ಅಂತ ಬಂದಾಗ ಏನೆಲ್ಲ ಮೇವು ಕೊಡ್ತೀರಾ, ಜೊತೆಗೆ ಫೀಡ್ಸ್ ಕೊಡ್ತೀರಾ? ಮೇವನ್ನು ನೋಡಿ, ಈಗ ನಾವು ಎಡ್ಜ್-ಲೂಸರ್ನ್ ಅಂತ ಬರುತ್ತೆ. ಸುಮಾರು 88% ಎಡ್ಜ್-ಲೂಸರ್ನನ್ನೇ ಬಳಸ್ತೀವಿ ನಾವು. ಇನ್ನು ಮಿಕ್ಕಿದ್ದು 2% ಸೂಪರ್ ನೇಪಿಯರ್ ಬಳಸ್ತೀವಿ. ಇನ್ನು 10% ನಮ್ಮ ಸೈಲೇಜನ್ನು ಬಳಸ್ತೀವಿ. ಇನ್ನು 10% ಬಂದು ಒಣಮೇವನ್ನು ಬಳಸ್ತೀವಿ ನಾವು, ರಾಗಿ ಹುಲ್ಲು. ಸೊ ಎಡ್ಜ್-ಲೂಸನ್ನಲ್ಲಿ ಏನೇನೆಲ್ಲ ಪ್ರೋಟೀನು, ವಿಟಮಿನ್ಸ್? ಹೌದು, ಪ್ರೋಟೀನ್ ಬಂದು ನಮಗೆ 22 ಇಂದ 27% ಪ್ರೋಟೀನ್ ಇರುತ್ತೆ. ಇನ್ನು ಬೇರೆ ಯಾವುದರಲ್ಲೂ ನಮ್ಗೆ ಆ ಪ್ರಮಾಣದಲ್ಲಿ ಸಿಗಲ್ಲ. ಹೆಚ್ಚು ಪ್ರೋಟೀನ್ ಇರುತ್ತೆ, ಭಾಳ ಚೆನ್ನಾಗಿ ಜೀರ್ಣ ಆಗ್ತವೆ ಮೇಕೆಗಳಿಗೆ, ತುಂಬ ಒಳ್ಳೆ ಮೇವು. ಎಷ್ಟು ಟೈಮ್ ಮೇವು ಕೊಡ್ತೀರಾ ಸರ್? 4 ಟೈಮ್ ಕೊಡ್ತೀವಿ ದಿನಕ್ಕೆ 4 ಟೈಮ್ ಕೊಡ್ತೀವಿ. ಇದರಲ್ಲಿ ಯಾವ ಟೈಮಲ್ಲಿ ಸೈಲೆಂಟ್ ಕೊಡ್ತೀರಾ, ಯಾವ ಟೈಮಲ್ಲಿ? ಸ್ಪ್ಲಿಟ್ ಡೋಸ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ನಾವು ಎಡ್ಜ್-ಲೂಸರ್ನ್ ಕೊಡ್ತೀವಿ. ಎಡ್ಜ್-ಲೂಸರ್ನ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸೂಪರ್ ನೇಪಿಯನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ನಾವು ಸೈಲೇಜನ್ನು ಕೊಡ್ತೀವಿ. ಮತ್ತು ಸಂಜೆ ಎಡ್ಜ್-ಲೂಸರ್ನನ್ನೇ ಕೊಡ್ತೀವಿ. ರಾತ್ರಿ ನಾವು ಎಲ್ಲ ಕೆಲಸಗಳು ಮುಗಿಸಿ ಆಚೆ ಹೋಗ್ಬೇಕು, ಶೆಡ್ಡಿಂದ ಆಚೆ ಹೋಗಬೇಕು ಅಂದಾಗ ನಾವು ಒಣಮೇವನ್ನು ಕೊಟ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತೀವಿ ಶೆಡ್ಡನ್ನು. ಸರ್, ಈಗ ಇದಕ್ಕೇನಾದರೂ ಫೀಡ್ಸ್ ಅಂತ ಏನಾದರೂ ಕೊಡಬೇಕಾಗುತ್ತಾ, ಅದೇ ಮೇವಲ್ಲೇ? ಹೌದು, ಈ ಎಡ್ಜ್-ಲೂಸರ್ನ್ ಕೊಡೋದ್ರಿಂದ ನಮಗೆ ಬೇರೆ ಈ ಹಿಂಡಿ, ಬೂಸ ಇವನ್ನೆಲ್ಲ ಕೊಡೋ ಪ್ರಮಾಣ ತೀರಾ ಕಡಿಮೆ ಮಾಡ್ಕೋಬೋದು. ಯಾಕಂತಂದರೆ ನಾವು ಇಲ್ಲೇ ಆಲ್ರೆಡಿ ನಾವು ಒಳ್ಳೆ ಪ್ರೋಟೀನ್ ಇರೋಂತಹ ಮೇವು ಕೊಡ್ತಾ ಇರೋದ್ರಿಂದ ನಾವು ಹಿಂಡಿ, ಬೂಸನ್ನೆಲ್ಲ ತೀರಾ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಕೂಡ ನೆಸೆಸಿಟಿನೇ ಇಲ್ಲ ಅಂತ ಹೇಳ್ತಾರೆ. ಆದರೂ ನಾವು ಒಂದು 100 ಗ್ರಾಮ್ ಕೊಡ್ತಾ ಇದ್ದೀವಿ. ಸೊ ನೀವು ಎಷ್ಟು ಮೇಲ್ಸ್ ಇಟ್ಕೊಂಡಿದ್ದೀರಾ, ಎಷ್ಟು ಬ್ರೀಡಿಂಗ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ 4 ಮೇಲ್ಸ್ ಮಾತ್ರ ಇದೆ. ಈಗ 4 ಮೇಲ್ಸಲ್ಲೇ ಮೇಂಟೈನ್ ಮಾಡ್ಕೋತಾ ಇದ್ದೀವಿ. ಸೆಕ್ಷನ್ ವೈಸ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಖಾಲಿ ಇರೋವಂಥ ಗಬ್ಬಾಗಬೇಕಾಗಿರೋಂಥ ಇದರಲ್ಲಿ ಪೆನ್ನುಗಳಲ್ಲಿ ಮೇಲ್ಗಳನ್ನು ಬಿಟ್ಕೊಂಡು ಮೇಂಟೈನ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ 25ಕ್ಕೆ ಒಂದು ಮೇಲು ಅಂತ ಹೇಳ್ತಾರೆ. ನೀವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 50ಕ್ಕೆ ಒಂದು ಮೇಲ್ ಇಟ್ಕೊಂಡ್ರು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಡೈಲಿ ಪೆನ್ನುಗಳನ್ನು ಚೇಂಜ್ ಮಾಡ್ಕೊತಾ ಮೇಂಟೈನ್ ಮಾಡಬೇಕಾಗುತ್ತೆ. ಎಷ್ಟು ಸೆಕ್ಷನ್ಸ್ ಮಾಡಿದ್ದೀರಾ, ಯಾವ ಥರ ಅಲ್ಲಿ ಮರಿಗಳನ್ನ ಹಾಕ್ತೀರಾ? ಈಗ ನೋಡಿ, ಇದು 12 ಅಡಿ ಅಗಲ ಇದೆ, 16 ಅಡಿ ಉದ್ದ ಇದೆ. ಒಂದು ಪೆನ್ನಲ್ಲಿ 10 ಮೇಕೆಗಳನ್ನು ಬಿಡ್ಬೋದು. ನೀವು ಮರಿ ಇರೋವಂಥದ್ದಾದರೆ 6 ಬಿಡ್ಬೋದು.
ತಾಯಿ ಮತ್ತು ಮರಿಗಳಾದರೆ 6 ಬಿಡ್ಬೋದು, ಬರೀ ಖಾಲಿ ಇದೆ ಅಂತಂದರೆ 10 ಬಿಡ್ಬೋದು. ಇಲ್ಲೆಲ್ಲ ಈಗ ತಾಯಿ ಜೊತೆಗೆ ಮರಿಗಳಿರೋ ಅಂಥ ಪೆನ್ ಇದು. ಹೇಗೆ ಮರಿಗಳನ್ನ ಆರೈಕೆ ಮಾಡಿದ್ದೀರಾ ಸರ್? ನಾವು ಹುಟ್ಟಿ 24 ಅವರ್ ಆದಮೇಲೆ ಟಿ ಟಿ ಮಾಡ್ಕೋತೀವಿ. ಟಿ ಟಿ ಮಾಡ್ಕೊಂಡಿದ್ದಾದಮೇಲೆ ನಮಗೇನದು ಕರಳು ಬೇನೆ ಆ ಥರದ್ದೇನು ಪ್ರಾಬ್ಲಮ್ ಬರಲ್ಲ. ಇನ್ನು ಅದರಿಂದ ಯಥೇಚ್ಛವಾಗಿ ಹಾಲಾಗೋದ್ರಿಂದ ಅಂಥ ಸಮಸ್ಯೆ ಏನೂ ಬರಲ್ಲ. ಇದರಲ್ಲಿ ಮೇನ್ ತಾಯಿ ಜೊತೆಯಲ್ಲೇ ಬಿಟ್ಟಿರ್ತೀವಿ ನಾವು. ಹೊರಗಡೆ ಇದು ಸಪ್ರೇಟ್ ಮಾಡಿ ತಾಯಿಯಿಂದ ಬೇರ್ಪಡಿಸಿ ಹಾಲನ್ನು ಕರೆದು ಅದು ಕುಡಿಸೋದೆಲ್ಲ ಮಾಡಲ್ಲ. ತಾಯಿ ಜೊತೆಯಲ್ಲೇ ಬಿಟ್ಬಿಟ್ಟು ತಾಯಿ ಜೊತೆಯಲ್ಲೇ ಕೊಡ್ಕೊಳ್ಳೋದಕ್ಕೆ, ಹಾಲು ಕೊಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀವಿ ಮರಿಗಳನ್ನ. ತುಂಬ ಆರೋಗ್ಯವಾಗಿ ಬೆಳೀತವೆ ಮರಿಗಳು. ಟಿ ಟಿ ಅಂದರೆ ಏನು? ಅದೊಂದು ವ್ಯಾಕ್ಸಿನೇಷನ್ ಆಗಿರೋದೇ. ಈಗ ತಾಯಿಗಳಿಗೂ ಮಾಡಿರ್ತೀವಿ ನಾವು. ನಮಗೆ ಮೇವಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ನಮಗೆ ಕರಳು ಬೇನೆ ಈ ಥರದ್ದು ಬರೋ ಚಾನ್ಸಸ್ ಇದ್ದರೆ ಅದು ಮರಿಗಳಿಗೆ ಬರಲ್ಲ. ಮರಿಗಳು ಎಷ್ಟು ತಿಂಗಳುಗಳಾದಮೇಲೆ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು? ಆ್ಯಕ್ಚುಲಿ ನೋಡಿ, ಈಗ ಅಲ್ಲಿದ್ದಾವೆ ನೋಡಿ, 15 ದಿನದ ಮರಿಗಳವು. 15 ದಿನಕ್ಕೆ ಮೇವು ತಿನ್ನೋದಕ್ಕೆ ಶುರು ಮಾಡ್ತವೆ ತಾಯಿ ಜೊತೆಯಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿ ತಿಂತಾ ಶುರು ಮಾಡ್ತವೆ. ನಾವು ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡು, ಅದನ್ನು ಸಪ್ರೇಟಾಗಿ ಅವು ಮೇವು ತಿನ್ನೋದಕ್ಕೆ ಒಂದು ಬುಟ್ಟಿನ ಏನಾದರೂ ಇಟ್ಕೊಂಡು ಅದಕ್ಕೆ ಸಪ್ರೇಟಾಗಿ ಕೊಟ್ಟರೆ 15 ದಿನದ ನಂತರ ಮೇವು ತಿನ್ನೋದಕ್ಕೆ ಶುರು ಮಾಡ್ತವೆ ಅವು. ಇದಕ್ಕೆ ಏನು ಕೊಡ್ತೀವಿ, ಒಣ ಮೇವು ಬಿಟ್ಟು ಮರಿಗಳಿಗೆ ಎಲ್ಲ ಮೇವನ್ನು ತಿನ್ನುತ್ತೆ. ಸೊ ಇದು ಬೆಳವಣಿಗೆ ಅಂತ ಬಂದಾಗ ಸಾಮಾನ್ಯವಾಗಿ ಇದರಲ್ಲಿ 3 ರಿಂದ 3.5 kg ಹುಟ್ಟಿದ ಮರಿ ಇರುತ್ತೆ, ವೆಯ್ಟ್ ಇರುತ್ತೆ. ಪ್ರತಿ ತಿಂಗಳು ನಾವು ವೆಯ್ಟ್ ಮಾಡ್ತಾ ಬರ್ತೀವಿ. ಒಂದು ತಿಂಗಳಿಗೆ ನಮಗೆ 12 ರಿಂದ 13 kg ಬರುತ್ತೆ. 2ನೇ ತಿಂಗಳಲ್ಲಿ 17-18 kg ಬರುತ್ತೆ. ಆ ಥರ 3ನೇ ತಿಂಗಳು ಅಷ್ಟರಲ್ಲಿ ನಮ್ಗೆ 20 ರಿಂದ 22 kg ಬಂದಿರಬೇಕು ವೆಯ್ಟು. ಗಂಡು ಮರಿ ಅಂತ ಬಂದಾಗ ಎಷ್ಟು ತಿಂಗಳುಗಳ ಕಾಲ ಸಾಕಾಣಿಕೆ ಮಾಡಿಬಿಟ್ಟು ನೀವು ಕಟ್ಟಿಂಗ್ ತಪ್ಪಿಸ್ಕೊಡ್ಬೋದು? 6 ತಿಂಗಳ ನಂತರ ಯಾವ ಬೇಕಾದ್ರೂ ನಾವು ಸೇಲ್ ಮಾಡ್ಕೊಬೋದು. ಫ್ಯಾಟಿಂಗ್ 1 ವರ್ಷ ಮಾಡಿದ್ರೆ, ನಾವು ಕುರ್ಬಾನಿ ಮಾಡಬೇಕು ಅಂತಂದರೆ 1 ವರ್ಷ 1.5 ವರ್ಷ ಕಾಯ್ತಾರೆ. ಬಟ್ 6 ತಿಂಗಳ ನಂತರ ಯಾವ ಬೇಕಾದ್ರೂ ಫ್ಯಾಟಿಂಗ್ ಕೊಡ್ಬೋದು. ಎಷ್ಟು kg ಬಂದಿದೆ ಸರ್ ಆಗ ಮರಿ? 6 ತಿಂಗಳಿಗೆ ಸಾಮಾನ್ಯವಾಗಿ ನಿಮಗೆ ಒಂದು 50 kg ತನಕ ಬರುತ್ತೆ ಬೀಟಲಲ್ಲಿ. ನಾಟಿ ಮೇಕೆನಲ್ಲೆಲ್ಲ 20 kg ಅಂತಂದರೆ 6 ತಿಂಗಳು ಮೇಯಿಸಿದ್ರು 20 kg ಬರೋದಿಲ್ಲ. ಬಟ್ ಬೀಟಲಲ್ಲಿ 6 ತಿಂಗಳು ಮೇಯಿಸಿದ್ರೆ ನಿಮಗೆ 50 kg ಗ್ಯಾರಂಟಿ. ನೀವು ಯಾವ ಥರ ಮಾರ್ಕೆಟಿಂಗ್ ಇದು ಮಾಡ್ತೀವಿ? ಇಲ್ಲ, ಇದು ಲೋಕಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ. ಇದು ನಮ್ಮ ನಾಟಿ ಮೇಕೆ ಏನಿದೆಯೋ ಅದೇ ತಳಿ ಥರ ಇದು ಲೋಕಲ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ನಮಗೆ ಬೇರೆ ಬ್ರೀಡ್ಗಳು ಇವಾಗ ಬೋಯರು ಆ ಥರದ್ದೆಲ್ಲ ತೊಗೊಂಡ್ರೆ ಲೋಕಲ್ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಆಗಲ್ಲ. ಇದನ್ನು ನಾವು ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು. ಸರ್, ಈಗ ಮರಿಗಳ ಬಂದಾಗ ಈಗ ನೀವು ಹೇಳೋದು 8 ತಿಂಗಳಿಗೆ 2 ಮರಿ ಸಿಗುತ್ತೆ ಅಂತ. ಹೌದು. ಇದರಲ್ಲಿ ಎಷ್ಟು ಪ್ರಮಾಣವಾಗಿ ಮೇಲು ಫೀಮೇಲು ಏನಾದರೂ ಗೊತ್ತಾಗುತ್ತೆ ಸರ್? ಸಾಮಾನ್ಯವಾಗಿ 50% ಮೇಲು 50% ಫೀಮೇಲ್ ಇರುತ್ತೆ. ಕೆಲವೊಮ್ಮೆ 5% ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ 50% ಆವ್ರೇಜ್, ಆನ್ ಆವ್ರೇಜ್ 50% ಇರುತ್ತೆ. ನೀವು ಮೇಲುಗಳನ್ನ 6 ತಿಂಗಳು ಸಾಕ್ಬಿಟ್ಟು? ಹೌದು, ಕಟಾವು ಕೊಡೋ ಅಂಥದ್ದು. ಸರ್, ಈಗ ಬ್ರೀಡಿಂಗಲ್ಲಿ ಹೆಚ್ಚು ಲಾಭ ಇದೆಯಾ ಅಥವಾ ಫ್ಯಾಟಿಂಗಲ್ಲಿ ಹೆಚ್ಚು ಲಾಭ ಇದೆ? ಎರಡೂ ಈಕ್ವಲ್ ಆಗಿ ಮಾಡಬೇಕಾಗುತ್ತೆ. ಅಲ್ಲ, ಫ್ಯಾಟಿಂಗ್ ಅಂತ ಹೇಳಿದ್ರೆ ಪ್ರತಿ ಸರಿ ಫ್ಯಾಟಿಂಗ್ ಮಾಡಬೇಕಾದ್ರೂ ನಾವು ಹೊರಗಡೆ ಮಾರ್ಕೆಟಿಂದ ಬೈ ಮಾಡಬೇಕಾಗುತ್ತೆ. ಅಲ್ಲಿಂದ ಏನು ಕಾಯಿಲೆ ಇರುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಪ್ರತಿ ಸರಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದಲ್ಲಾಳಿಗಳ ಹತ್ರ ನಾವು ಬಾರ್ಗಿಂಗ್ ಮಾಡಿ ಅವ್ರು ತರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅಲ್ಲಿ ತೊಗೊಂಬಂದಿದ್ದಾದಮೇಲೆ ಅಲ್ಲಿರೋಂಥ ರೋಗಗಳನ್ನೆಲ್ಲ ನಮ್ಮ ಶೆಡ್ ಒಳಗಡೆ ಬಿಟ್ಕೋಬೇಕು. ಮತ್ತು ಅದಕ್ಕೆ ನಮ್ಮ ಹತ್ರನೇ ಪೇರೆಂಟ್ಸ್ ಇಟ್ಕೊಂಡು ನಮ್ಮ ಹತ್ರ ಬ್ರೀಡಿಂಗ್ ಆದಮೇಲೆ ಅದರಲ್ಲಿ ಹುಟ್ಟ ಗಂಡು ಮರಿನೇ ನಾವು ಫ್ಯಾಟ್ನಿಂಗ್ ಮಾಡ್ಕೋಬೋದು. ಆರೋಗ್ಯವಾದ ಮರಿ ಬರುತ್ತೆ. ನಾವು ಯಾವ ಥರ ಹೇಳಿದ್ರೆ ಆ ಥರ ಬೆಳ್ಕೊಂಡು ಹೋಗುತ್ತೆ ಅದು. ಸರ್, ನೀವು ಎಷ್ಟು ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ? ನಾವು 1.5 ವರ್ಷ ಆಯ್ತು ಈಗ ಇದನ್ನು ಶುರು ಮಾಡಿ. ಈ 1.5 ವರ್ಷದಲ್ಲಿ ನಿಮಗೆ ಎಷ್ಟು ಲಾಭ ಅಂತ ನೀವು ನೀವು ಈಗ ಒಂದು ಮೇಕೆನಲ್ಲಿ ಕನಿಷ್ಠ ಒಂದು ಸೂಲಿಗೆ 2 ಮರಿ ಹಾಕಿದ್ರೆ ನನಗೆ ಕನಿಷ್ಠ ಅಂತಂದರೆ 8,000 ರೂಪಾಯಿ ಒಂದು ಮರಿ ಮೇಲೆ ಲಾಭ ಇರುತ್ತೆ ನಮಗೆಲ್ಲ. ಅಂದರೆ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಕಳೆದು ಒಂದು ಮರಿ ಮೇಲೆ 8,000 ರೂಪಾಯಿ ಸಿಗುತ್ತೆ. ಅದನ್ನು ನೀವು 6 ತಿಂಗಳವರೆಗೂ? ಹೌದು, 6 ತಿಂಗಳು ಸಾಕಿದ್ರೆ 8,000 ರೂಪಾಯಿ ಎಲ್ಲ ಖರ್ಚು, ಹೆಣ್ಣು ಮತ್ತು ಗಂಡು ಎರಡೂ ಸೇರಿ. ಗಂಡು ಇವಾಗ ನಮ್ಗೆ 12,000 ರೂಪಾಯಿ ಆಗುತ್ತೆ, ಹೆಣ್ಣು ಸ್ವಲ್ಪ ಕಡಿಮೆ ಆಗುತ್ತೆ. ಆನ್ ಅವರೇಜ್ ತೊಗೊಂಡಾಗ ಖರ್ಚುಗಳು, ಅದರದ್ದು ಖರ್ಚು, ತಾಯಿಗೆ ಹಾಕಿರೋಂಥ ಬಂಡವಾಳ ಎಲ್ಲ ಸೇರಿ ನಾವು ಖರ್ಚನ್ನು ಕಳೆದಾಗ 8,000 ರೂಪಾಯಿ ಆನ್ ಅವರೇಜ್ ಸಿಗುತ್ತೆ. ಸೊ ಈಗ ಬ್ರೀಡಿಂಗ್ಗೆ ಯೂಸ್ ಮಾಡೋದಂತಹ ಮೇಲ್ ಮೇಕೆಗಳು ಅದರ ಆರೈಕೆ ಏನದು ಹೆಚ್ಚು ಇದೆಯಾ, ಹೇಗೆ? ಇಲ್ಲ, ಪ್ರತಿ ವರ್ಷ ಏನಾಗುತ್ತೆ, ಪ್ರತಿ 2 ತಿಂಗಳಿಗೊಂದು ವ್ಯಾಕ್ಸಿನ್ ಮಾಡ್ಕೊಂಡು ಹೋದಾಗ ಯಾವುದೇ ಆರೋಗ್ಯ ಸಮಸ್ಯೆ ಬರಲ್ಲ. 1 ವರ್ಷದಲ್ಲಿ 6 ವ್ಯಾಕ್ಸಿನನ್ನು ಕಂಪಲ್ಸರಿಯಾಗಿ ಮಾಡಬೇಕು. 6 ವ್ಯಾಕ್ಸಿನ್ಗಳನ್ನು ಕಂಪಲ್ಸರಿಯಾಗಿ ಮಾಡ್ಕೊಂಡು ಹೋದರೆ ಯಾವುದೇ ಸಮಸ್ಯೆಗಳು ಬರಲ್ಲ. ಅದ್ರ ಜೊತೆಯಲ್ಲಿಗೆ ಜಂತುನಾಶಕ ಔಷಧಿಗಳನ್ನು ಬಳಸ್ಕೋತಾ ಇರಬೇಕಾಗುತ್ತೆ. ಪ್ರತಿ 4 ತಿಂಗಳು 5 ತಿಂಗಳಿಗೊಮ್ಮೆ ಜಂತುನಾಶಕ ಔಷಧಿಗಳನ್ನು ಬಳಸ್ಕೋತಾ ಇರಬೇಕಾಗುತ್ತೆ. ಸರ್, ಇದನ್ನು ಈ ಥರ ಅಟ್ಟ ಪದ್ಧತಿಯಲ್ಲಿ ಮಾಡೋದು ಉತ್ತಮನಾ ಅಥವಾ ಫೀಲ್ಡಲ್ಲಿ ಬಿಟ್ಟು ಈ ಥರ ಸಾಕಾಣಿಕೆ ಮಾಡೋದು ಉತ್ತಮ? ಇಲ್ಲ, ಈ ಅಟ್ಟ ಪದ್ಧತಿಯಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್, ನಮ್ಗೆ ಏನು ಅನುಕೂಲ ಅಂತಂದರೆ, ಈ ಅಟ್ಟ ಪದ್ಧತಿಯಲ್ಲಿ ಮಾಡಿದಾಗ ನಾವು ಹೊರಗಡೆ ಈಗ ಫ್ಯಾಟ್ನಿಂಗ್ ಮಾಡೋಂಥ ಮರಿಗಳನ್ನ ಸಪ್ರೇಟ್ ಮಾಡಿದಾಗ ಅವು ಎಲ್ಲೂ ಓಡಾಡೋದಕ್ಕೆ ತುಂಬ ಓಡಾಡಿ ಸ್ಟ್ರೆಸ್ ಆಗೋದಾಗಲಿ ಅಥವಾ ಎನರ್ಜಿ ವೇಸ್ಟ್ ಆಗೋದಾಗಲಿ ಆಗೋದಿಲ್ಲ.
ಆಮೇಲೆ ನಾವು ಇಲ್ಲೇ ಎಲ್ಲ ವಿಟಮಿನ್ಸು ಮತ್ತು ಪ್ರೋಟೀನ್ ಇರೋ ಆಹಾರನ ಇಲ್ಲೇ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಬರಲ್ಲ. ಫ್ಯಾಟ್ನಿಂಗ್ ಮರಿಗಳು ತುಂಬ ಬೇಗ ಬೆಳವಣಿಗೆ ಆಗ್ತವೆ. ಇದರಲ್ಲಿ ಫ್ಯಾಟ್ ಏನು ಕಡಿಮೆ ಇರುತ್ತಾ ಹೇಗೆ? ಇಲ್ಲ, ನಿಮಗೆ ಈಗ ಬೇರೆ ಮೇಕೆಗಳು ಹೋಲಿಸ್ಕೊಂಡ್ರೆ, ಈಗ ಕುರಿಗಳಿಗೆ ಹೋಲಿಸ್ಕೊಂಡ್ರೆ ಫ್ಯಾಟ್ ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ತಿನ್ನಲಿಕ್ಕೆ ಬಹಳ ಯೋಗ್ಯವಾದ ಮಾಂಸ ಸಿಗುತ್ತೆ ನಮಗೆ. ಫ್ಯಾಟ್ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ನಮ್ಮ ನಾಟಿ ಮೇಕೆಗಳಿಗಿಂತ ಫ್ಯಾಟ್ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ಸಾಕಾಣಿಕೆ ಮಾಡ್ಬೋದು. ಒಂದೂವರೆ ವರ್ಷಕ್ಕೆ ನಮಗೆ 120ರಿಂದ 130 kg ತನಕ ಬರುತ್ತೆ. ಉದಾಹರಣೆಗೆ ನಿಮ್ಗೆ ಅಲ್ಲಿ ಒಂದು ಗಂಡಿದೆ, ತೋರಿಸ್ತೀನಿ. 1.5 ವರ್ಷ ಆಗಿದೆ ಈಗ ಅದಕ್ಕೆ. ನಮ್ಮ ಹತ್ರ 98 kg ಇದೆ. ಜಾಸ್ತಿ ವೆಯ್ಟ್ ಮಾಡ್ತಾ ಇಲ್ಲ ನಾವು, ಯಾಕೆ ಅಂತಂದರೆ ಅದು ನಾವು ಕ್ರಾಸಿಂಗ್ ಮಾಡ್ಕೊಂಡಿರೋದ್ರಿಂದ ಕ್ರಾಸಿಂಗ್ ಆಗೋಲ್ಲ. ಜಾಸ್ತಿ ವೆಯ್ಟ್ ಆದರೆ ಕ್ರಾಸಿಂಗ್ ಮಾಡಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೆಯ್ಟನ್ನು ಅಂಡರ್ ವೆಯ್ಟಲ್ಲೇ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಹತ್ರ 98 kg ಇದೆ ಅದು. ನಿಮ್ಮ ಮೇಲ್ ಮರಿಗಳು ಬನ್ನಿ ತೋರಿಸ್ತೀನಿ, ಇಲ್ಲೇ ಇದೆ ನೋಡಿ ಸರ್. ಇದಕ್ಕೆ 1.5 ವರ್ಷ ಈಗ. 98 kg ಇದೆ. ಅಲ್ಲೂ ನೋಡಿ, ಯಾರಲ್ಲೂ ಇದು ಹೈಟು ಈಗ 44 ಹೈಟ್ ಇದೆ. 98 kg ವೆಯ್ಟ್ ಇದೆ. 1.5 ವರ್ಷಕ್ಕೆ ಇಷ್ಟ ಆಗಿದೆ. 1 ವರ್ಷದವರೆಗೂ ಸಾಕ್ಬೋದು. ಫ್ಯಾಟ್ನಿಂಗ್ ಅಂತ ಮಾಡ್ಕೊಂಡಾಗ 1 ವರ್ಷದವರೆಗೂ ಸಾಕ್ಬೋದು ನಾವು. 1 ವರ್ಷದವರೆಗೂ ಸಾಕಿದ್ರೆ ನಮಗೆ ಮೇವು ಯಥೇಚ್ಛವಾಗಿದ್ದಾಗ 1 ವರ್ಷದವರೆಗೂ ಸಾಕಿ ಈ ಥರ ಮಾಡಿ ಮಾರೋದ್ರಿಂದ ಇನ್ನೂ ಅಧಿಕ ಜಾಸ್ತಿ ಆಗುತ್ತೆ. ಇದು ಮೇಯ್ನು ಕ್ರಾಸಿಂಗ್. ಹೌದು, ಮೇನ್ ಬ್ರೀಡರ್ ಇದು. ಸರಿ, ಇದರಲ್ಲಿ ಹುಟ್ಟಂಥ ಮರಿಗಳು ತಾಯಿ ಮತ್ತು ತಂದೆ ಯಾವ ಥರನೂ ಬೇಕಾದ್ರೂ ಬರ್ಬೋದು. ತಾಯಿ ಥರನೂ ಬರ್ಬೋದು, ತಂದೆ ಥರನೂ ಬರ್ಬೋದು. ತಂದೆ ಥರನೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಸಾಕಷ್ಟು ನನಗೆ ಮರಿಗಳೆಲ್ಲ ತಂದೆ ಥರನೇ ಬಂದಿದೆ ಈಗ. ಸೊ ಈಗ ಮೇಲು ಚೇಂಜ್ ಮಾಡ್ತಾ ಇರ್ತೀರಾ? ಇನ್ಬ್ರೀಡ್ ಮಾಡಲ್ಲ. ಇದರಲ್ಲಿ ಮೇಯ್ನು ಇದೇನು ಅಂತಂದರೆ, ಮೇಕೆಗಳಲ್ಲಿ ಇನ್ಬ್ರೀಡ್ ಮಾಡಬಾರ್ದು ನಾವು. ಅಂದರೆ ಇದರಲ್ಲಿ ಹುಟ್ಟಿದ ಮರಿಗಳಿಗೆ ಇದನ್ನು ಬಿಡೋದಿಲ್ಲ ಮತ್ತೆ ಕ್ರಾಸಿಂಗ್ಗೆ. ಸೊ ಇದಕ್ಕೆ ಟ್ಯಾಗ್ ಎಲ್ಲ ಹಾಕಿರಲ್ಲ? ಹಾಂ, ಟ್ಯಾಗ್ ನಂಬರ್ ಎಲ್ಲ ಬರ್ಕೊಂಡಿರ್ತೀವಿ. ಇದು ಯಾವುದು ಕ್ರಾಸ್ ಆಗಿದೆ, ಇದರ ಮರಿ ಯಾವುದು, ಎಷ್ಟು ತಿಂಗಳು ಹುಟ್ಟಿತು, ಅದರ ಡೀಟೇಲ್ ಎಲ್ಲ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುತ್ತೆ. ಮತ್ತು ಅದರಲ್ಲಿ ಹುಟ್ಟಿರೋಂಥ ಹೆಣ್ಣು ಮರಿಗೆ ಇದನ್ನು ಕ್ರಾಸ್ ಮಾಡಿಸಲ್ಲ ಮತ್ತೆ.